ಭೀಮಣ್ಣ ಖಂಡ್ರೆ ಕುರಿತು ಏನ್ ಹೇಳಿದ್ರು ಇವತ್ತು ಅದು ಸುಳ್ಳು. ಅವ್ರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಇವತ್ತಿಗೂ ಕೂಡ ನಾವು ಪರಿಪಾಲನೆ ಮಾಡ್ತಾ ಇದ್ದೇವೆ. ನೀನು ಮಲ್ಲಿಕಾರ್ಜುನ ಖರ್ಗೆ ಮಗನ ಅಂತಕ್ಕಂಥ ಮಾತನ್ನ ಭೀಮಣ್ಣ ಖಂಡ್ರೆ ಅವರು ನನಗವತ್ತು ಸುಮಾರು ದಿನಗಳ ಹಿಂದೆ ಹೇಳಿದರು. ಆ ವಿಚಾರವಾಗಿ ಅವರ ಧಾರೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇವತ್ತು ನಾನು ನಡೀತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಭೀಮಣ್ಣ ಖಂಡ್ರೆ ಅವರ ಕುರಿತು ಒಂದಿಷ್ಟು ತಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಬನ್ನಿ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ ನರಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಗೆ ಹೇಳ್ತೇನೆ ಅಂದ್ರೆ, ಭೀಮಣ್ಣ ಖಂಡ್ರೆ ರಾಜಕೀಯದ ಒಬ್ಬ ಮೇರು ನಾಯಕ. ಅವರ ಬಗ್ಗೆ ಅನೇಕ ರಾಜಕಾರಣಿಗಳು ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ಗುಣಗಾನ ಮಾಡಿದ್ದಾರೆ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಇವತ್ತು ನಿಮ್ಗೆ ತೋರಿಸ್ತಿದೀವಲ್ಲ, ಈ ಜನನೋ ಜಾತ್ರೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಭೀಮಣ್ಣ ಖಂಡ್ರೆ ಅವರ ಅಭಿಮಾನಿಗಳ ಬಳಗ ಎಷ್ಟಿತ್ತು ಅನ್ನೋದನ್ನು ನೋಡಕ್ಕೂ ಊಹಿಸ್ಕೊಳ್ಳಕ್ಕೂ ಆಗಂತ ಮಟ್ಟಿಗೆ ಅಲ್ಲಿ ಬಾಲ್ಕಿಯಲ್ಲಿ ಜನ ಸೇರಿದ್ರು. ಆ ವಿಚಾರವಾಗಿ ಇವತ್ತು ಭೀಮಣ್ಣ ಖಂಡ್ರೆ ಅವರಿಗೆ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಭೀಮಣ್ಣ ಖಂಡ್ರೆ ಅವರ ಕುರಿತು ಒಂದೆರಡು ಹಿತನುಡಿಗಳು ಹೇಳಿದ್ದಾರೆ. ಬನ್ನಿ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ ನರಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರೇನು ಅಗಲಿದ್ದಾರೆ. ಅವರ ನಿಧನದಿಂದ ಬರೇ ಒಂದು ಸಮಾಜಕ್ಕೆ ದಾರಿದೀಪ ಕಳ್ಕೊಂಡಂಗಾಗಿಲ್ಲ, ಬಹುಶಃ ಇಡೀ ನಾಡಿಗೆ ತುಂಬಲಾರ್ದಂತ ಒಂದು ನಷ್ಟ. ಅವರ ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಏಕೀಕರಣದಲ್ಲಿರ್ಬೋದು, ಅಥವಾ ನಮ್ಮ ಹೈದರಾಬಾದ್ ವಿಮೋಚನಾ ಸಂದರ್ಭದಲ್ಲಿ ಇರ್ಬೋದು, ಸ್ಮರಣೀಯವಾಗಿದೆ. ಇದು ಭಾಲ್ಕಿಯ ಏನ್ ತಾಲೂಕಿದೆ, ಇದು ಖರ್ಗೆ ಸಾಹೇಬ್ರ ಹುಟ್ಟ ತಾಲೂಕು. ಅವರು ಕೂಡ ಇವತ್ತು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬ್ರಿಗೆ ಶ್ರದ್ಧಾಂಜಲಿಯನ್ನ ಡೆಲ್ಲಿಯಿಂದ ಸಲ್ಲಿಸಿದ್ದಾರೆ. ಅವ್ರದ್ದು ಒಡನಾಟ ಕೂಡ ಹೆಚ್ಚಿತ್ತು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆ. ಅದು ವೈಯಕ್ತಿಕವಾಗಿ ಮಾತನಾಡಬೇಕು ಅಂದ್ರೆ, ಕೆಲವು ವರ್ಷದ ಹಿಂದೆ ನಾನಿನ್ನ MLA ಆಗಿರ್ಲಿಲ್ಲ. ಆವಾಗ ಉದ್ಯಾನ ಎಕ್ಸ್ಪ್ರೆಸ್ ನಲ್ಲಿ ನಾನು ಬರ್ತಾ ಇದ್ದೆ. ಕೆಲವು MLAಗಳು ಕೂಡ ಅದೇ ಕುಪ್ಪೆನಲ್ಲಿ ಇದ್ರು. ಯಾವಾಗ ಮಲ್ಕೋಣ ಸಮಯ ಬಂತು, ಎಲ್ಲ MLAಗಳಿರ್ಬೋದು, ಲೀಡರ್ಗಳಿರ್ಬೋದು, ಏನು ಹಾಸಿಗೆ ಮಾಡ್ಕೋಬೇಕಾಗಿತ್ತು, ಬೆಡ್ಡಿಂಗ್ ಮಾಡ್ಕೋಬೇಕಾದಾಗ ಎಲ್ಲರೂ ಕೂಡ ಅಲ್ಲಿ ಆ ಟ್ರೈನ್ ನಲ್ಲಿ, ಆ ಬೋಗಿನಲ್ಲಿ ಆ ಹುಡುಗ ಇರ್ತಾನೆ, ಅವ್ರಿಗೆ ಕರೆದಿ ಬೆಡ್ಡಿಂಗ್ ಮಾಡಿಸ್ಕೊಂಡು ಮಾನ್ಯ ಭೀಮಣ್ಣ ಖಂಡ್ರೆ ಸಾಹೇಬ್ರು ಒಂದ್ ಸಣ್ಣ ಸೂಟ್ ಕೇಸ್ ಅಲ್ಲಿ ಅವ್ರದಾದಂತ ಒಂದು ಬೆಡ್ಶೀಟ್ ತಂದಿದ್ರು, ಆ ಏರ್ ಪಿಲ್ಲೋ ತಂದಿದ್ರು, ಅವರೇ ಹಾಸಿಗೆ ಹಾಸ್ಕೊಂಡ್ರು, ಅವರೇ ಬೆಡ್ಡಿಂಗ್ ಮಾಡ್ಕೊಂಡ್ರು. ಅವಾಗ ಎಲ್ಲ MLAಗಳು ಮತ್ತೆ ಎಲ್ಲ ಲೀಡರ್ಗಳು, ಸರ್ ನಾವೆಲ್ಲ ಕೇಳಿದಾಗ ನೀವು ಬೇಡ ಬೇಡ ಅಂದ್ರೆ, ಈಗ ಆ ಹುಡುಗ ಮಾಡ್ತಾ ಇದ್ನಲ್ಲ ಸರ್, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರಿಲ್ಲ, ಅಪ್ಪ ನನ್ನ ಕೆಲಸ ನಾನೇ ಮಾಡ್ಕೊಡೋದು ಅಭ್ಯಾಸ ಇದೆ ನನಗೆ, ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟ ಇಲ್ಲ. ಆಮೇಲೆ ನೀವು ಕೂಡ ಕಲಿಬೇಕು, ಎಷ್ಟು ಸರಳರಾಗಿರ್ತೀರಾ ಅಷ್ಟೇ ಜನರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸ್ಪಷ್ಟವಾಗಿ ಅವತ್ತು ಒಂದು ಸಂದೇಶವನ್ನ ನನಗೆ ಕೊಟ್ರು. ಅವ್ರು ನನ್ ಗುರ್ತು ಹಿಡಿತಾರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಅವರೇ ಕೇಳಿದ್ರೆ ನೀನ್ ಖರ್ಗೆ ಮಗ ಅಲ್ವೇನೋ ಅಂತ. ಅವಾಗ ನನಗೆ ಹೇಳಿದ್ರು ಅವರು, ರಾಜಕೀಯದಲ್ಲಿ ನೀವು ಸರಳವಾಗಿದ್ರೆ ಜನರು ನಿಮ್ಗೆ ಗುರುತಿಸಿ ನಿಮ್ಮ ಹತ್ರ ಬರ್ತಾರೆ ಸಮಸ್ಯೆ ತಗೊಂಡು. ಜನರು ಬಂದಾಗ ಸಂಪರ್ಕ ಬೆಳೀತದೆ, ಸಂಪರ್ಕದಿಂದ ಸಂಬಂಧ ಬೆಳೀತದೆ, ಸಂಬಂಧಗಳಿಂದ ಸಂಘಟನೆ ಆಗುತ್ತೆ, ಸಂಘಟನೆಯಿಂದ ಸಂರಕ್ಷಣೆ ಆಗುತ್ತೆ. ಅಪ್ಪ ಸರಳವಾಗಿರುವಂತ ಅವಾಗ ಒಂದು ಸಂದೇಶವನ್ನು ಕೊಟ್ಟಿದ್ದು ನನಗಿನ್ನೂ ಕೂಡ ನೆನಪಿದೆ. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ. ಅವ್ರು ಹಾಕಿರುವ ಮಾರ್ಗದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವ್ರು ಇರ್ಬೋದು, ಸಾಗರ್ ಅವ್ರು ಇರ್ಬೋದು, ನಾನಿರ್ಬೋದು, ಅಜಯ್ ಸಿಂಗ್ ಅವ್ರು ಇರ್ಬೋದು, ನಾವೆಲ್ಲರೂ ಕೂಡ ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಾ ಇದೆ. ಸೊ ಇವತ್ತು ಅವರ ಅಗಲಿಕೆಯಿಂದ ನಾಡಿಗೆ ಒಂದು ತುಂಬಲಾರ್ದಂತ ಕಷ್ಟ ಇದೆ. ಎಲ್ಲರ
ಪ್ರಾರ್ಥನೆ ಹಾಗೆ ಅವರ ಕುಟುಂಬಕ್ಕೆ ಒಂದು ಅಪೂರ್ವವಾದಂತ ಶಕ್ತಿ ನೀಡಲಿ, ಈ ಒಂದು ನೋವನ್ನ ಪಾರಾಗ್ಲಿಕ್ಕೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು.